ಇನ್ನು ಸಕಲೇಶಪುರದಲ್ಲಿ ನಿರ್ಮಾಣ ಹಂತದ ಹೆದ್ದಾರಿಯಲ್ಲಿ ಮಣ್ಣು ಕುಸಿತ ಆಗಿದೆ. ಸಕಲೇಶಪುರ ಹೊರವಲಯದ ಮಳಲಿ ಸಮೀಪ ಮೇಲ್ಸೇತುವೆ ಕುಸಿಯುವ ಭೀತಿ ಎದುರಾಗಿದೆ. ಸಕಲೇಶಪುರ ಟು ಆಲೆಬೇಲೂರು ಸಂಪರ್ಕಿಸುವ ರಸ್ತೆಗೆ ಸೇತುವೆ ಕುಸಿಯುವ ಆತಂಕ ಇದೆ. ತಡೆಗೋಡೆ ನಿರ್ಮಿಸದೆ ರಸ್ತೆ ನಿರ್ಮಾಣ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಈಗ ಮಣ್ಣು ಕುಸಿತಾ ಇದೆಯಂತೆ. ಅಕಸ್ಮಾತ್ ಮಳೆ ಹೆಚ್ಚಾದರೆ ಸೇತುವೆನೇ ಕುಸಿದು ಬೀಳುತ್ತೆ ಅನ್ನೋ ಪರಿಸ್ಥಿತಿ ಇದೆ. ನೀವು ನೋಡಬೇಕು ಆ ದೃಶ್ಯಗಳನ್ನು. ತುಂಬ ಜನರಿಗೆ ಮಳೆಯಿಂದ ಆಗ್ತಾ ಇರೋ ಅನಾಹುತಗಳ ಬಗ್ಗೆ ಅರಿವೇ ಇಲ್ಲ. ಅಯ್ಯೋ ನಮ್ಮೂರಲ್ಲಿ ಮಳೆ ಇಲ್ಲ ನೋಡಿ ಇಲ್ಲಿ ಹೆಂಗಾಗಿದೆ. ಮೊದಲು ತಡೆಗೋಡೆ ನಿರ್ಮಾಣ ಮಾಡಿ ಆಮೇಲೆ ತಾನೇ ರೋಡ್ ಮಾಡಬೇಕು, ಅದು ಮಾಡಿಲ್ಲ ಇವರು. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಳೆದ 2 ದಿನಗಳಿಂದ ಧಾರಾಕಾರವಾಗಿ ಮಳೆ ಆಗ್ತಿದೆ. ಅದರಲ್ಲೂ ಹಾಸನ, ಸಕಲೇಶಪುರ, ಬೇಲೂರು, ಆಲೂರು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಮತ್ತೊಂದೆಡೆ ರಾಷ್ಟ್ರೀಯ ಹೆದ್ದಾರಿ ಶಿರಾಡಿಘಾಟ್ ಬೆಂಗಳೂರು ಹಾಸನ ಸಂಪರ್ಕ ಕಲ್ಪಿಸುವಂಥ ಹೆದ್ದಾರಿಯಲ್ಲಿ ಈಗ ಭೂಕುಸಿತವಾಗ್ತಿದೆ. ನಾವೀಗ ದೃಶ್ಯದಲ್ಲಿ ಗಮನಿಸಬಹುದು. ಇದು ಬೆಂಗಳೂರು, ಹಾಸನ, ಸಕಲೇಶಪುರ, ಶಿರಾಡಿಘಾಟ್ ಮಾರ್ಗವಾಗಿ ಮಂಗಳೂರು ತಲುಪುವಂಥ ಒಂದು ರಸ್ತೆ. ಈ ರಸ್ತೆಯನ್ನು ಇತ್ತೀಚೆಗಷ್ಟೇ ನಿರ್ಮಾಣ ಮಾಡಲಾಗಿತ್ತು. ಆದರೆ ರಸ್ತೆ ಎರಡೂ ಬದಿಗಳಲ್ಲಿ ತಡೆಗೋಡೆ ನಿರ್ಮಾಣ ಮಾಡದೆ ರಸ್ತೆ ನಿರ್ಮಾಣ ಮಾಡೋದ್ರಿಂದ ಈಗ ಭೂಕುಸಿತವಾಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇದು ಸಕಲೇಶಪುರ ತಾಲೂಕಿನ ಬಾಳೆಗದ್ದೆ ಬಳಿ ಹಾದು ಹೋಗಿರ್ತಕ್ಕಂತಹ ಬೈಪಾಸ್ ರಸ್ತೆ. ಈ ರಸ್ತೆಯನ್ನು ಕೆಲ ದಿನಗಳ ಹಿಂದಷ್ಟೇ ನಿರ್ಮಾಣ ಮಾಡಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿತ್ತು. ಆದರೆ ಇದೀಗ ತೀವ್ರ ಪ್ರಮಾಣದಲ್ಲಿ ಮಣ್ಣು ಕುಸಿತ ಇರೋದ್ರಿಂದ ಒಂದೆಡೆ ವಾಹನ ಸಂಚಾರವನ್ನು ನಿಲ್ಲಿಸಿದರೆ ಮತ್ತೊಂದೆಡೆ ಎರಡೂ ಕಡೆಯ ವಾಹನಗಳು ಓಡಾಟವನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸೋದಿಲ್ಲ. ಆದರೆ ಮಳೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಭೂಕುಸಿತ ನಿರಂತರವಾಗಿ ಆಗ್ತಿರೋದ್ರಿಂದ ತಡೆಗೋಡೆ ನಿರ್ಮಾಣ ಕಾರ್ಯವನ್ನು ಸಹ ಈಗ ಸ್ಥಗಿತಗೊಳಿಸಲಾಗಿದೆ. ಅಲ್ಲದೆ ಇಡೀ ರಸ್ತೆಯ ಮೇಲೆ ಮಣ್ಣು ಕುಸಿದಿರೋದ್ರಿಂದ ಸಂಪೂರ್ಣವಾಗಿ ಒಂದೆಡೆ ರಸ್ತೆ ಸಂಚಾರವನ್ನು ಬಂದ್ ಮಾಡಲಾಗಿದೆ. ಹಾಗಾಗಿ ಮತ್ತೊಂದು ಬದಿಯಲ್ಲಿ ಎರಡೂ ಕಡೆ ವಾಹನಗಳು ಓಡಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಪ್ರತಿನಿತ್ಯ ಇಲ್ಲಿ ಸಾವಿರಾರು ವಾಹನಗಳು ಸಹ ಸಂಚಾರವನ್ನು ಮಾಡ್ತವೆ. ಇನ್ನೊಂದೆಡೆ ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇದು ಸಕಲೇಶಪುರ, ಆಲೆಬೇಲೂರು, ಕಬ್ಬಿನಗದ್ದೆಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ರಸ್ತೆ ಮೇಲ್ಭಾಗದಲ್ಲಿ ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಮೇಲ್ಸೇತುವೆಗೆ ಕೊಟ್ಟಿರ್ತಕ್ಕಂತಹ ಮಣ್ಣು ಏನು ಅದಕ್ಕೆ ಬದಿಗೆ ಹಾಕಿರ್ತಾರೆ, ಆ ಮಣ್ಣು ಸಹ ಅತಿಯಾದ ಮಳೆಯಿಂದ ಕುಸಿತಾ ಇರತಕ್ಕಂಥದ್ದು. ಈ ಸೇತುವೆ ಸಹ ಈಗ ಅಪಾಯ ಮಟ್ಟದಲ್ಲಿ ಇದೆ. ಹೀಗಾಗಿ ಇಲ್ಲಿನ ಸ್ಥಳೀಯರು ಸಹ ಈಗ ಆತಂಕಗೊಂಡಿದ್ದಾರೆ. ಅಲ್ಲದೆ ವಾಹನ ಸವಾರರು ಸಹ ಎಚ್ಚರಿಕೆಯಿಂದ ಓಡಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ. ಯಾವತ್ತಿಂದ ಮಳೆ ಆಗ್ತಾ ಇದೆ ಇಲ್ಲಿ ಯಾವ ಜಾಗದಲ್ಲಿ ಮಣ್ಣೆಲ್ಲ ಕುಸಿತ ಆಗ್ತಾ ಇದೆ? ಸರ್, ಜೂನ್ ಏನು ಸ್ಟಾರ್ಟ್ ಆಯಿತು ಅವಾಗಿಂದನೂ ಇಲ್ಲಿ ಮಳೆ ಆಗ್ತಾನೇ ಇದೆ. ನೀವು ಇಲ್ಲಿ ನೋಡ್ಬೋದು. ಇವರು ರೋಡ್ ಸೇಫ್ಟಿ ಏನಿದೆ ಅದನ್ನು ಮಾಡಿಲ್ಲ. ತುಂಬ ವರ್ಷಗಳ ಹಿಂದೆಯಿಂದನೇ ಇದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ, ಈ ರೋಡ್ ಮಾಡಬೇಕಂತ. ಇದು ಎಲ್ಲಿ ಕನೆಕ್ಟ್ ಆಗುತ್ತೆ ಅಂದರೆ ಹಾಸನಿಂದ ನೀವು ಡೈರೆಕ್ಟ್ ಮಂಗಳೂರು ಧರ್ಮಸ್ಥಳಕ್ಕೆ ಮೇನ್ ಹೋಗೋವಂಥ ರೋಡ್ ಆಗಿದೆ ಇದು. ನಾವು ಇಲ್ಲಿ ನೋಡ್ತೀವಲ್ಲ, ಈ ಥರ ಲ್ಯಾಂಡ್ಸ್ಲೈಡ್ ಇದು ಒಂದು ಕಡೆ ಅಲ್ಲ. ನೀವು ಹಿಂಗೆ ನೋಡ್ತಾ ಹೋದರೆ ಅಲ್ಲೆಲ್ಲ ಕಡೆ ಎಲ್ಲೆಲ್ಲಿ ಬೆಟ್ಟದ ಪ್ರದೇಶ ಇದೆ, ಗುಡ್ಡ ಪ್ರದೇಶ, ಅಲ್ಲೆಲ್ಲ ಈ ಥರದ ಕುಸಿತ ಆಗ್ತಾನೇ ಇದೆ. ಇನ್ನು ಇಲ್ಲೊಂದು 2 ಕಿಲೋಮೀಟರ್ ಆನೆ ಮಾಲ್ ಅಂತ ಇದೆ, ಅಲ್ಲೂ ನೀವು ನೋಡ್ಬೋದು, ಅಲ್ಲೂ ಲ್ಯಾಂಡ್ಸ್ಲೈಡ್ ಆಗಿದೆ.